6:45 ಏನೋ ಇದ್ದೆ. ಗುಂಡಿ ಹೋಗಿ ಕರ್ಕೊಂಡೋಗಿ ಬಂದೆ ಜಸ್ಟ್. ಇಲ್ಲಿ ನೋಡ್ರಿಲ್ಲ ಅದೇನು ಮಾಡೈತಿ ಫುಲ್ ರಾತ್ರಿ ಎಷ್ಟು ಗದ್ದಲ ಮಾಡಿ. ಇದಿನ್ನೂ ಕಮ್ಮಿ ಇವತ್ತು. ಈಗ ಪಟ್ ನಾ ಫ್ರೆಶ್ ಅಪ್ ಆಗಿ ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡ್ತೀನಿ. ಕಸ ಹೊಡೆದು ಗಿಡಕ್ಕೆಲ್ಲ ನೀರು ಹಾಕ್ತೀನಿ. ನೋಡ್ರಿ ಇಲ್ಲಿ ನಮ್ಮ ಪಪ್ಪನ ಗಾರ್ಡನ್ದಾಗ ಎಷ್ಟು ಚಂದ ಹೂ ಆಗೈತಿ. ಸೊ ಕ್ಯೂಟ್. ನಮ್ಮ ಮಮ್ಮಿ ಶೇಂಗಾ ಇಟ್ಟಾರ. ಐತಿಲ್ಲ ಗುಬ್ಬಿ ಬರ್ತೈತಿ, ಅದಕ್ಕೆ ಶೇಂಗಾ ಹಾಕ್ತೇವೆ ನಾವು. ಒಂದಿನ ಅವಕ್ಕೆ ಹಾಕೋದು ಬಿಟ್ಟೆ ಅಂತ ನಮ್ಮ ಮನ್ಯಾಗ ನಮ್ಮ ಮಮ್ಮಿ ಬೈತಾರೆ. ಅಬ್ವಿಯಸ್ಲಿ ನಂಗೂ ಹಾಕೋದಿರ್ತೈತಿ. ಪಾಪ ಅವ್ಕೆ ಯಾರು ಏನು ಹಾಕಂಗಿಲ್ಲ, ಏನಿಲ್ಲ. ಮರನ ಎಲ್ಲ ಕಡ್ಬಿಟ್ಟಾರ. ಎಷ್ಟಾಗ್ತೈತೆ ಅಷ್ಟು ಮಾಡ್ಬೇಕು ನಮ್ಮ ಸೈಡ್ ಇದ್ರೆ. ಗೊತ್ತಾಯ್ತ? ನೀರು ಇಡ್ಬೇಕು ಸಮ್ಮರ್ದಾಗ. ಓಕೆ ಎಷ್ಟು ಬೇಕು ಊಟ, ನಮ್ಮ ಅಷ್ಟಂತೂ ಮುಕ್ಕಂಗಿಲ್ಲ ಮನುಷ್ಯರಷ್ಟು. ಇಲ್ಲಿ ನೋಡ್ರಿ ಗೂಡೈತಿ. ಇದು ಆ್ಯಕ್ಚುಲಿ ಅವಾಗ ಮಾಡಿದ ಗೂಡಲ್ಲ. ಬಂದು ನಮ್ಮ ಮಮ್ಮಿ ಸ್ಕೂಲ್ದಾಗ ಬಿದ್ದಿತ್ತಂತ ನಮ್ಮ ಮಮ್ಮಿ ತಂದಿಟ್ಟಾರ. ಇವಾಗ ಇಲ್ಲಿ ನಮ್ಮ ಗಾರ್ಡನ್ ಇತ್ತ ಅದನ್ನ ನಮ್ಮ ಪಪ್ಪ ಇಟ್ಟಾರ. ನೋಡು ಹೋಗ್ತಾ ನಿಂಗಾಗಿ ಬ್ಲಾಗ್ನ ಎಡಿಟ ಮಾಡಿಲ್ಲ. ಮಾಡೇನಿ, ಆಲ್ಮೋಸ್ಟ್ ಆಗೈತಿ. ಒಂದು ಸ್ವಲ್ಪ ಐತಿ, ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಡ್ತೀನಿ. ಜಸ್ಟ್ ಬ್ಲಾಗ್ ಎಡಿಟ್ ಮಾಡಿದೆ. ಎಕ್ಸ್ಪೋರ್ಟ್ ಆಗೋದೈತಿ, ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಬಾಜಿನ ದೋಸೆನೂ ಎರ್ಕೊಂಡೇನಿ. ನಿನ್ನೇನು ಬಾಜಿ ಸ್ವಲ್ಪ ಉಳಿದಿತ್ತಲ್ಲ, ನೈಟ್ ಆರ್ಡರ್ ಮಾಡಿದ್ದೆ. ನಾನು ನೈಟ್ ಏನು ಆರ್ಡರ್ ಮಾಡಿದ್ದೆ ಅಂದರೆ ಐ ಆಮ್ ಪ್ಯೂರ್ ವೆಜಿಟೇರಿಯನ್ ಗೈಸ್, ಬಟ್ ಸ್ಟಿಲ್ ಐ ಆಮ್ ಹ್ಯಾವಿಂಗ್ ನಾನ್ ವೆಜ್. ನೋ ದಿಸ್ ಈಸ್ ವೆಜ್ ಕೋಫ್ತಾ. ಇದ್ರ ನಾನ್ ವೆಜ್ ಟೈಪ್ ಕಾಣತೈತಿ. ನಾ ಆರ್ಡರ್ ಬಂದಾಗ ಅದು ಅನ್ಕೊಂಡವ, ಬಿಲ್ಲು ಕೊಟ್ಟಿಲ್ಲ ಆರ್ಡರ್ದವ. ಬಿಲ್ ನೋಡಕ್ ಕನ್ಫರ್ಮ್ ಮಾಡ್ಕೊಳಕ್ಕೆ ಅಟ್ಲೀಸ್ಟ್ ರೆಸ್ಟೋರೆಂಟ್ ವೆಜ್ ಇತ್ತು, ಬಟ್ ನನ್ನ ತಲೆಯಾಗ ಅದು ಬಂದಿಲ್ಲ. ಬಿಲ್ ಅದು ಓಪನ್ ಮಾಡಿದ್ಕೊಳ್ಳೆ ಅನ್ಸ್ಬಿಡ್ತು ನನಗೆ. ಆಮೇಲೆ ಕೋಫ್ತಾನ ಅದು ಅಂದಂಗ. ನಿನ್ನೆ ಏನೇನು ಆರ್ಡರ್ ಮಾಡಿದ್ದೆ ಅಂತಂದ್ರೆ ತಂದೂರಿ ಕುಲ್ಚಾ, ನಾನ್, ವೆಜ್ ಕೋಫ್ತಾ. ಒಂದು ಕುಲ್ಚಾ, ಒಂದು ನಾನ್, ವೆಜ್ ಕೋಫ್ತಾ. ಭಾಳ ಆಗ್ಬಿಟ್ಟಿತ್ತು, ಹೊಟ್ಟೆ ತುಂಬಿ ಒಡೆದು ಹೋಗೋಷ್ಟಾಗಿತ್ತು. ಯೂಶ್ವಲಿ ನಮ್ಮ ಮಮ್ಮಿ ಹಿಂಗೆ ಇಡಾಕ್ ಬಿಡಂಗಿಲ್ಲ, ವಿತ್ ಸಾಲ್ಟ್ ಇಡಾಕ್ ಬಿಡಂಗಿಲ್ಲ ಫ್ರಿಜ್ದಾಗ. ಬಟ್ ಇವತ್ತು ನಮ್ಮ ಮಮ್ಮಿ ಇಲ್ಲ, ಫ್ರಿಜ್ನು ಫುಲ್ ಖಾಲಿ ಐತಿ. ಸೊ ಇಟ್ಬಿಟ್ಟೆ ಅದು ಮತ್ತೆ ಕ್ಲೀನ್ ಮಾಡಿ ಇಡಾಕ್ ಬೇಜಾರು. ಇಷ್ಟೊಂದು ಲೇಸಿ ಇರ್ಬಾರ್ದು ರಮ್ಯ. ನಮ್ಮ ಊರಾಗೆಲ್ಲ ಗುಂಡಿ ನಾಯಿಗಳು ಎಷ್ಟು ಇಷ್ಟಪಟ್ಟು ದೋಸೆ ತಿಂತಾಗುತ್ತ. 3, 4, 10 ಸಿಟಿ ಸೈಡ್ ನಾಯಿಗಳು ದೋಸಾನ ತಿನ್ನಂಗಿಲ್ಲ. ನಮ್ಮ ಗುಂಡಿ ಅಂತೂ ಬಿಟ್ಟೇ ಬಿಡು. ದೋಸೆ ದೂರದ ಮಾತು, ನಾರ್ಮಲ್ ಆಗಿ ಏನೇನು ತಿನ್ಬೇಕು ಅದನ್ನ ತಿನ್ನಂಗಿಲ್ಲ. ಚಪಾತಿ ಗಿಪಾತಿ ಅದನ್ನೂ ಏನೂ ತಿನ್ನಂಗಿಲ್ಲ. ಗೆಸ್ಟ್ ಬಂದಿದ್ದು ನೋಡ್ರಿ ನಮ್ಮ ಮನ್ಯಾಗ, ತೋರಿಸ್ತೀನಿ ತಡೀರಿ. ಗೈಸ್ ನೋಡ್ರಿ, ಮತ್ತಿಷ್ಟು ಹುಳ ತೆಗ್ದನ್ನ ಇವತ್ತು ಗುಂಡಿ ಮೈ ಮೇಲೆ ನಿಂತ್ರೆ. ನೋಡ್ರಿ ಇಷ್ಟು ಜಲ್ದಿ ಮೈ ಮೇಲಿದ್ರು ಗೊತ್ತಾಗಂಗಿಲ್ಲ ಇವು ಹುಳ ಅಂತಂದು. ಹೆಂಗೆ ಹೋಗತ್ತಾವ ನೋಡ್ರಿ. ಗೆಸ್ ವಾಟ್ ಗೈಸ್, ಗೆಸ್ ವಾಟ್, ಇದೆಷ್ಟಕ್ಕೆ ಬಂದೈತೆ ಹೇಳ್ರಿ. ಐ ಗಾಟ್ ದಿಸ್ ಫಾರ್ ₹1. 750 ml ಮೌಂಟೇನ್ ಡ್ಯೂ ಫಾರ್ ₹1. ಹೆಂಗಂತಂದ್ರೆ ಜೆಪ್ಟೋದಾಗ ಇವೆಲ್ಲ ಆರ್ಡರ್ ಮಾಡಿದ್ದೆ. ಗುಂಡಿದ ಜರ್ಕಿ, ನಂದು ಶಾಂಪೂ ಆ್ಯಂಡ್ ಕಂಡೀಷ್ನರ್ ಆ್ಯಂಡ್ ಗುಂಡಿದ 2 ಗ್ರೇವಿ. ಇವಿಷ್ಟಾಗಿ ಎಷ್ಟು 600 ಎಷ್ಟೋ ಆತಿತ್ತು. ಭಾಳ ಕಾಸ್ಟ್ಲಿ ಐತಿ, 200. ಯಾವ್ದಾರ ಐಟಮು ಒಂದಿಷ್ಟು ಆಫರ್ಸ್ ಇತ್ತು, ₹1 ಸಿಗೋದು. ನಾನು ಇದನ್ನು ಸೆಲೆಕ್ಟ್ ಮಾಡಿದೆ. ಹಂಗ ಗುಂಡಿಗೀಗ ಅದು ಜರ್ಕಿ ಕೊಡೋಂಗಿಲ್ಲ. ಸ್ನಾನ ಮಾಡಿಸ್ತೇನೆ ಫಸ್ಟ್. ಸ್ನಾನ ಮಾಡಿಸಿದ್ಮೇಲೆ ಅದಕ್ಕೆ ಸಿಟ್ಟು ಬಂದಿರ್ತಾರಲ್ಲ, ನನ್ನ ಮೇಲೆ ಸ್ನಾನ ಮಾಡಿಸಿದ್ಮೇಲೆ ಅವಾಗ ಜರ್ಕಿ ಕೊಡ್ತೇನೆ, ಟ್ರೀಟ್ ಆ್ಯಸ್ ಎ ಟ್ರೀಟ್. ಆಲ್ರೆಡಿ 125 ಆಗೈತಿ. ಗುಂಡಿ ಸ್ನಾನ ಮಾಡಿಸಿ, ನಾ ಸ್ನಾನ ಮಾಡಿ ಅಡುಗೆ ಮಾಡ್ಕೊಂಡು ಆಮೇಲೆ ಹೊರಗೆ ಹೋಗಿ ಗುಂಡಿ ಔಷಧಿ ತೊಗೊಂಡ್ಬರ್ತೀನಿ. ಅನ್ನಕ್ಕೆ ಇಡಾತೀನಿ. ಇವತ್ತು ಸಂಜೆಗೆ ಮ್ಯಾಗಿ ಮಾಡ್ಕೊಡೋಣ ಅಂತ ಅದೇನು. ಓಕೆ, ಮ್ಯಾಗಿ ಮಾಡ್ಕೊಂಡು ನಾನು ಅನ್ಕೊಂಡಿದ್ದೆ ಇದನ್ನು ಕುಡಿಯೋಣ, ಭಾಳ ದಿನ ಆಗೈತಿ ಅದು ಅನ್ಕೊಂಡಿದ್ದೆ. ಇದು ಮಸ್ತ್ ಇರ್ತೈತೆ. ಓಕೆ, ಒಂದು ಕೋಲ್ಡ್ ಕಾಫಿ ಕುಡ್ದಂಗೆ ಆಗ್ತೈತಿ. ಕೋಲ್ಡ್ ಮಾಡ್ಕೊಂಡು ಕೊಡ್ತೀವಿ. ಚಾಕ್ಲೇಟ್ ಮಿಲ್ಕ್ ಶೇಕ್ ಟೈಪ್ ಏನೋ ಆಗ್ತೈತೆ. ಓಕೆ, ನೋಡಾತೇನಿ ಎಕ್ಸ್ಪೈರ್ ಆಗಿಬಿಟ್ಟೈತಿ.
ಏನ್ ಮಾಡ್ಲಿ, ನಂಗೆ ಮೌಂಟೇನ್ ಡ್ಯೂ ಅದಕ್ಕೆ ಬೇಡ, ಇದನ್ನ ಕುಡಿಯೋಣ ಅಂತ ಅನ್ಕೊಂಡಿದ್ದೆ. ಮತ್ತೆ ಹೆಂಗೋ ₹1 ಸಿಗತೈತಿ, ಅದಕ್ಕೆ ಮತ್ತೆ ಆರ್ಡರ್ ಮಾಡ್ಬಿಟ್ಟೆ. ಇದು ಎಕ್ಸ್ಪೈರ್ ಆಗಿದ್ದು ನೋಡಿ. ಇಲ್ಲ, ನಾನು ಗೂಗಲ್ ಎಲ್ಲ ಮಾಡಿದ್ದೆ, ಮೌಂಟೇನ್ ಡ್ಯೂ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್, ಕೆಫೆನ್ ಜಾಸ್ತಿ ಇರ್ತೈತಿ, ಅಷ್ಟು ಶುಗರ್ ಕಂಟೆಂಟ್ ಇರ್ತೈತೆ, ಅದು ಇದು ಇದೆಲ್ಲ ಬಂದಿತ್ತು. ಬಟ್ ಆಮೇಲೆ ಇದೂ ಇಲ್ಲ, ನಾ ಚಾ ಕಾಫಿ ಅಂತೂ ಕುಡಿಯೋಂಗಿಲ್ಲ. ಸೊ ಕಾಫಿ ಕುಡಿತೀನಿ, ನಮ್ಮ ಮಮ್ಮಿ ಮಾಡಿದ್ರೆ ಅಷ್ಟು ಕುಡಿತೀನಿ, ಬಟ್ ಆಫೀಸಾಗ ಮಮ್ಮಿ ಕುಡ್ದಿರ್ತೇನೆ ಅಷ್ಟೇ. ನಾ ಶಾಂಪೂ ಕಂಡೀಷನರ್ ಎರಡು ಆರ್ಡರ್ ಮಾಡೀನಿ. ಈಗ ನೋಡತ್ತೀನಿ ಶಾಂಪೂ ಹೊಸಾದ್ ತಂದಿದ್ದೈತಿಲ್ಲ, ಸುಮ್ಮನೆ ಅದನ್ನ ತೊಗೊಂಡು ಹೋಗ್ಬಿಡ್ಬೋದಿತ್ತು ನಾ ರೂಮಿಗೆ. ವೇಸ್ಟ್ ಆದ ರೊಕ್ಕ ನಂದು. ಗುಂಡಿನ ಸ್ನಾನ ಮಾಡಿಸ್ತೇನಿಲ್ಲ, ಹೆಂಗೆ ಓಡೋಗ್ತೈತೆ ನೋಡ್ರಿ. ಸ್ನಾನ ಮಾಡ್ಸಕ್ಕೆ ಮಾಡಕ್ಕೆ ಬಾ ಅಂತಂದ್ರೆ ಗುಂಡಿ ಬಾ ಬಾ ಹೋಗು. ಯಾಕೋ ಬಂತು ಎಂತ ಸ್ನಾನ ಮಾಡಿಸ್ತಿ ಬಾ ಹೋಗು. ಎಂತ ಅಲ್ಲ ಕೋಣ ಮರಿ. ಹೊರಗಲ್ಲ ಹೊರಗಲ್ಲ, ಎಲ್ಲೋಗ್ತೆ? ಬಾ ಬಾ ಗುಂಡಿ ಬಾ. ಹಾ ತೆಗಿಯಲ್ ಬರ್ತಿಲ್ಲ. ಎಂತು ಇಲ್ಲ, ಸ್ನಾನ ಮಾಡದೆ. ಸಿಟ್ ಗುಂಡಿ ಸ್ನಾನ 2:52 ಆಗೈತಿ. ಈಗ ಕೊಡ್ತೇನೆ ನೋಡಿ, ಬಂದು ನೋಡ್ತೈತೆ ನೋಡಿ. ಸಿಟ್ ಕುತ್ಕೊಂಡೇ ಇರವು. ಹೇಳಲಿಲ್ಲ ಸೆಟ್ ಅಲ್ಲೇರು ಸೆಟ್. ಗುಂಡಿ ನೋಡಿ. ಚಿತ್ರಾನ್ನ ಮಾಡ್ಕೊಂಡೆ. ಆ್ಯಂಡ್ ದಿಸ್ ಈಸ್ ಮೈ ಲಂಚ್, ಬನಾನಾ ಮ್ಯಾಂಗೋ ಚಿತ್ರಾನ್ನ. ಮ್ಯಾಂಗೋ ಮಸ್ತ್ ಐತಿ. ದುರಂಧರ್ ನೆಟ್ಫ್ಲಿಕ್ಸ್ದಾಗ ಹಾಕ್ಯಾರ, ನಾವು ಇಷ್ಟು ದಿನ ವೇಟ್ ಮಾಡತ್ತಿದ್ದೆ ದುರಂಧರ್ 2 ಹಾಕ್ತಾರಂತಂದು. ಬಂದಿದ್ದ ಗೊತ್ತಿಲ್ಲ, ಈಗ ಜಸ್ಟ್ ನೋಡ್ದೆ ಬಂದೈತಿ. ಸೊ ಅದನ್ನ ನೋಡ್ತಾ ಇದ್ದೀನಿ. 5:30 ಆಗೈತಿ. ನಾವು ದುರಂಧರ್ ಮೂವಿನ ಮಾತಿದ್ದೆ. ಇವಾಗ ಗುಂಡಿ ಮಕ್ಕಳು ಕರ್ಕೊಂಡು ಹೋಗ್ಬಂದು ಏನ ಔಷಧ ತಗೊಂಡಕ್ಕೆ ಹೋಗ್ತೀನಿ. ಪಬ್ಲಿಕ್ದಾಗ ವಿಡಿಯೋ ಮಾಡ್ಬೇಕಾದ್ರೆ ನನ್ನ ಕೈ ಎತ್ತಿ ಮಾತಾಡಕ್ ಸೇರಂಗಿಲ್ಲ. ಇಲ್ಲೊಂದು ಬಾಜು ಒಬ್ಬಾಕಿ ನಿಂತಾಗ, ಆಕಿಂದು ಟಾಪ್ ಸೇಮ್ ಐತಿ. ಇದಲ್ಲ ನಾಯಿಗೆ ಹಾಕೊಂಡಿದ್ದಲ್ಲ, ನನ್ನ ಕಡೆನೂ ಆ ಥರ ಟಾಪ್ ಐತಿ. ಒಂದ್ಸಲ ಏನು ಮಾಡಿದ್ದೆ ಗೊತ್ತು, ಟಿಕೆಟ್ ತಗೊಂಡು ಸ್ಕ್ಯಾನ್ ಮಾಡಿ ಒಳಗೆ ಬಂದಿಲ್ಲ. ಟಿಕೆಟ್ ಇಟ್ಕೋಬೇಕಿಲ್ಲ, ಇಲ್ಲ ಒಗದ್ಬಿಟ್ಟೆ. ಎಲ್ಲ ಆಗ್ಬಿಟ್ಟೈತೆ ನನಗೆ. ಸ್ಕ್ಯಾನ್ ಮಾಡಿದ್ಮೇಲೆ ಒಗದ್ಬಿಡೋದು ವಾಪಸ್ ಹೋಗ್ಬೇಕಾದ್ರೆ. ಬಟ್ ಈ ಸಲ ತಗೊಂಡು ಇಲ್ಲ ಇಟ್ಕೊಳ್ಬೇಕು, ಹೋಗ್ಬೇಕಾದ್ರೆ ಹೋಗ್ಬೇಕು. ನಾವು ಹೋಗ್ಬೇಕಾದ್ರೆ ಟಿಕೆಟ್ ತಗೊಂಡು ಸ್ಕ್ಯಾನ್ ಮಾಡಿ ಹೋಗ್ಬೇಡಿ ಅಂತ ನಾನು ಯೋಚನೆ ಮಾಡಕ್ಕೆ. ಏನು ಮಾಡೋದು ಈಗ, ಡಸ್ಟ್ಬಿನ್ ಕೈ ತಗೊಳಕ ಫುಲ್ ಎಲ್ಲ ಉಗಳಾರ. ಸೊ ಆಗಂಗಿಲ್ಲ, ವೇಟ್ ಮಾಡಕ್ಕೆ. ಜನ ಹೋದ್ಮೇಲೆ ತಗೋಬೋದು ಅಂತ ಜನ ಹೋಗೋರು. ಇಲ್ಲ ಹೆಚ್ಚು ಆಗತ್ತ ಚೆನ್ನಾಗಿ ನಿಂತ ಏನ್ ಮಾಡ್ಬೇಕು. ಮತ್ತೆ ಆಮೇಲೆ ಇನ್ನೊಂದು ಟಿಕೆಟ್ ತಗೊಂಡೆ, ಆಪ್ಷನ್ ಇರ್ಲಿಲ್ಲ. ತಗೊಂಡೆ. ಹಿಂಗೈತಿ ನೋಡಕ್. ನಿಮ್ಗೆ ಯಾರಿಗಾರ ಬೈಕ್ ಸಿಕ್ಕಾಕ ನಿಮ್ ಜೊತೆ ನಿಮ್ಮ ನಾಯಿಗಳಿಗೆ ಹಾಕೋ ಸ್ಪಾಟ್ ಆನ್ ಟ್ರೀಟ್ಮೆಂಟ್ ಟಿಕ್ಸಿಗೆ ನಾ ಎವ್ರಿ ಟೈಮ್ ಹಾಕ್ತೇನೆ. 1 ವರ್ಷಕ್ಕೆ ಒಂದ್ಸಲ ಅಥವಾ ಆಗೇ ತನಕ ಅಂತ ಅನ್ಸ್ತದೆ ಹಾಕ್ಬೇಕು. ನಾನು ಇವಾಗ ಮ್ಯಾಗಿ ತಿನ್ನೋದು ಮಾಡಿದ್ದೆ, ಬಟ್ ಈಗ ನಂಗೆ ಯಾಕೋ ಭಾಳ ತಿಂದೆ ಹೊರಗಿಂದ ಅನ್ಸಾಗೈತೆ. ಮುಟ್ಟೆ ಎಲ್ಲ ಒಂದು ಟೈಪ್ ಅನ್ನೋದೈತಿ. ನಾ ಕಂಟಿನ್ಯೂ ಹೊರಗಿಂದ ತಿನ್ಬೇಕಂದ್ರೆ ನಂಗೆ ನಾ ಇವತ್ತು ಐಸ್ ಕ್ರೀಮು ತಿಂದೇನಿ. ಸೊ ನಿನ್ನೇನು ಐಸ್ ಕ್ರೀಮ್ ಮ್ಯಾಗಿ ತೊಗೊಂಡೇನಿ. ಇದು ಯಾವುದೋ ಹೊಸ ಟೈಪ್ ಗ್ರೀನ್ ಚಿಲ್ಲಿ ಅಂತ. ಐ ಆಮ್ 100% ಶ್ಯೂರ್ ಇದು ಖಾರ ಅಂತ ಪರಿ ಏನಿರಂಗಿಲ್ಲ, ಭಾಳ ಡಿಫ್ರೆನ್ಸ್ ಇರಲ್ಲ. ಬಟ್ ಕಾಸ್ಟ್ ಅಂತೂ ಭಾಳ ಡಿಫ್ರೆನ್ಸ್ ಐತಿ. ಇದು 25, ಇದು 15. ಆ್ಯಂಡ್ ಈಗ ಗುಂಡಿ ವೇಟ್ ಮಾಡ್ತಿರ್ತೈತಿ. ಗುಡ್ಗಾತೈತಿ, ಮಿಂಚು ಬಂತೈತಿ ಜಸ್ಟ್. ಗುಡ್ಡಿ ಹೆಂಗೆ ವೇಟ್ ಮಾಡ್ತಿರ್ತೈತಿ ತೋರಿಸ್ತೇನೆ ನಿಮ್ಗೆ. ಹೋಗ್ತಿ ಗುಂಡಿ ಔಷಧಿ ಹಚ್ಕೊಳ್ಳೋ. ಈಗ ಡಾಕ್ಟರ ನೆಕ್ ಬಿಟ್ಟು ಸ್ಪೈನಲ್ ಕಾರ್ಡ್ ಇರ್ತೈತಲ್ಲ ಅಲ್ಲೇ 6 ಇಂಚಸ್ ಹಚ್ಚಿರಿ ಅಂದ.
ನನಗೆ 6 ಇಂಚಸ್ ನಾನು ಸ್ವಲ್ಪ ಎಕ್ಸಾಕ್ಟ್ ಗೊತ್ತಾಗಕ್ಕ 6 ಇಂಚಸ್ ಅಂದರೆ ಎಷ್ಟಿರ್ಬೋದು ಅಂತ ಟೇಪ್ ತೊಗೊಂಡೇನಿ ಒಂದು ಎಷ್ಟಿರ್ತೈತಿ ಇಷ್ಟ ಇರ್ತದೆ ಫೆವಿಕ್ವಿಕ್ ಟೈಪ್ ಇರ್ತೈತೆ ಓಕೆ ಇಷ್ಟ ಐತಿ ಇದಕ್ಕೆ ಎಷ್ಟು ಹೇಳಿ ಗೆಸ್ ಮಾಡಿ 346 ರೂಪೀಸ್ ಇದಕ್ಕೆ ಯಾಕೋ ನೆಗಡಿ ಆಗೈತಿ ಜ್ವರ ಬರ್ತೈತೆ ಅನ್ಸತ್ತೆ ಬರೀ ಅವ್ರಿಗೆ ತಿನ್ನು ಐಸ್ ಕ್ರೀಮ್ ಯಾಕೆ ಅಷ್ಟು ತಿನ್ಬೇಕಿತ್ತು ನಾನು ತಿನ್ನಬೇಕಾದ್ರು ಹಾಗೆ ಅಂತ ಮಾಡ್ಕೊಳಂಗಿಲ್ಲ ಚಿತ್ರಾನ್ನ ಐತಿ ಮಧ್ಯಾಹ್ನ ಅಂತ ಅದನ್ನ ತಿಂತೀನಿ ಮೈ ಬಿಸಿ ಅನ್ಸಾದೈತಿ ನೋಡಮ್ಯಾನು ನಾಳೆ ಆರಾಮಾಗ ನಾ ಮ್ಯಾಗಿ ತಿನ್ಬೇಕು ನಾ ಅದೆಲ್ಲ ಬಿಡ್ರಿ ಈಗ ಇದು ಹಚ್ಚು ಗುಂಡಿಗೆ ನೋಡಿ ಇಲ್ಲೇ ಹಾಕಿದೆ ಔಷಧಿ ಗುಂಡಿಗೆ ಮತ್ತು ನಾನು ರೆಕಾರ್ಡ್ ಮಾಡೋದ್ರಾಗ ಏನೋ ಹೆಂಗೋ ಹಾಕ್ಬಿಟ್ರೆ ಕಷ್ಟ ಅಂತ ರೆಕಾರ್ಡ್ ಮಾಡಲಿಲ್ಲ ಹಂಗೆ ಹಾಕಿದೆ ಚಕ್ಲಿ ತಿನ್ನೋದಕ್ಕೆ ನಾನು ಅದಕ್ಕೆ ಫೇವ್ರೇಟ್ ಚಕ್ಲಿ ಅಂತ ಔಷಧಿ ಹಾಕ್ಸ್ಕೊಂಡಿದ್ದಕ್ಕೆ ಚಕ್ಲಿ ಕೊಟ್ಟೆ ಅದಕ್ಕೆ 10 ಗಂಟೆ 10 ನಿಮಿಷ ಆಗೈತಿ ನಾನು ದುರಂಧರ್ ಮೂವಿ ನೋಡತ್ತೀನಿ ಎಷ್ಟು ಹುಕ್ಕಾಗಿ ನಂದು ಆ ಮೂವಿಗೆ ನಾನು ಅದು ಮುಗಿಸೋ ಮಟ ಸಮಾಧಾನ ಆಗ್ಬೋದು ನನಗೆ ಊಟ ಮಾಡೇನಿ ಚಿತ್ರಾನ್ನ ನನ್ನ ಗುಂಡಿಗೂ ಊಟ ಹಾಕಿದೆ ಎಷ್ಟು ಚಲೋ ಊಟ ಮಾಡಿದೆ ಅದು ಇವತ್ತು ನನಗೆ ಶಾಕ್ ಆಯ್ತು ಆ್ಯಂಡ್ ಯಾ ದ್ಯಾಟ್ಸ್ ಇಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಲ್ ಮೀಟ್ ಯು ಟುಮಾರೋ ಆ್ಯಂಡ್ ಒನ್ ಮೋರ್ ಹ್ಯಾಪಿ ಥಿಂಗ್ ಏನಂತ ಗೊತ್ತಾ ಇವತ್ತೀಗ 7 days ವ್ಲಾಗ್ಸ್ ಕಂಪ್ಲೀಟ್ ಆಗ್ತೈತಿ ಆ್ಯಂಡ್ ಇವತ್ತಿನ ವ್ಲಾಗ್ ಎಡಿಟ್ ಮಾಡಿಲ್ಲ ನಾಳೆ ಬೆಳಗ್ಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೇನೆ ಬಿಕಾಸ್ ನಾ ಇನ್ನೂ 1 ತಾಸು ಆಗ್ತೈತಿ ದುರಂಧರ್ ಮೂವಿ ನೋಡಿ ಮಕ್ಕಳೋದು ಆ್ಯಂಡ್ ಆಲ್ರೆಡಿ 10:20 ಆಗೈತಿ ಬಾಯ್